ನಂದು ಪ್ರಶ್ನೆ 26ರಲ್ಲಿ ಆ ಇಂದ ಹಿಡಿದು ಊವರೆಗೆ ಇದೆ. ನಕ್ರೆ ಏನು ಮಾಡಕ ಆ ಈ ಹೂ ಕಲ್ತ ಮೇಲೆ ತಾನು ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಆ ಇಂದ ಊವರೆಗೆ ನಿಮ್ಮ ಮಾತು ಕೇಳಿ ನಗುವಂಗಿಲ್ಲ, ಸುಮ್ಮನೆ ಇರಂಗಿಲ್ಲ, ಎರಡು ತ್ರಾಸು. ಮಕ್ಕಳೆಲ್ಲ ಬೇಲ್ ಕೂತಿದ್ದಾರೆ. ಆ ಇವು ಹೇಳಪ್ಪ ಹೇಳ. ಈಗ ನೋಡಿ, ಇದರಲ್ಲಿ ಮಾನ್ಯ ಸಚಿವರು ಆಫೀಸ್ ಬಹಳ ಅಲರ್ಟ್ ಆಗಿದೆ. ನಾನು ಪ್ರಶ್ನೆ ಕೇಳಿದ ತಕ್ಷಣ 8:08ಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಬಂದಿದೆ 8:08ಕ್ಕೆ. ಅಷ್ಟು ಡಿಲೇ ಮಾಡಿದರೆ ಈ ನಾಗರಿಕರಿಗೆ ಆಗ ತೊಂದರೆಗೆ ಯಾರು ಹೊಡೆಗೆ? ಈ ಡಿಲೇ ಮಾಡೋಕ್ಕೆ ಕಾರಣನೇ ಇರಲಿಲ್ಲ. ನಾನು ಪ್ರಶ್ನೆ ಕೇಳಿದ ಮೇಲೆ ನಿಮ್ಮ ಆಫೀಸ್ ಅಲರ್ಟ್ ಆಗಿದೆ. ಈಗ 8ನೇ ತಾರೀಕು ನಾನು ಪ್ರಶ್ನೆ ಕೇಳಿದ ಮೇಲೆ 8ನೇ ತಾರೀಕು ಉತ್ತರ ಬಂದಿದೆ. ಅದನ್ನು ಆ ಟೆಂಡ್ರು ಕರೆದಾಯಿತು, ಶಾಂಕ್ಷನ್ ಕೊಟ್ಟ. ಇಷ್ಟು ದಿವಸ ಯಾಕೆ ಡಿಲೇ ಮಾಡಿದ್ರು? ದಯಮಾಡಿ ಇದ್ರ ಹಿಂದೆ ಇರ್ತಕ್ಕಂಥ ವಿಚಾರಗಳನ್ನು ಮಾನ್ಯ ಸಚಿವರು ಆಫೀಸಿಗೆ ತರಾಟೆ ತಗೋಬೇಕಾಗ್ತದೆ. ನಿಮ್ಮ ಅಧಿಕಾರಿಗಳು ಇಷ್ಟು ಸೋ ಫಾಸ್ಟ್, ವಿತಿನ್ ಎ ವೀಕ್ ದೇ ಆರ್ ಏಬಲ್ ಟು ಆನ್ಸರ್ ಮೀ ವಾಟ್ ಆಲ್ ದೀಸ್ ಡೇಸ್ ವಾಟ್ ದೇ ಆರ್ ಡೂಯಿಂಗ್. ಮೋರ್ ದನ್ 2 years ಅವರು ಡಿಲೇ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಈಗ ಹೆಂಗೆ ಬಂತು ಇಷ್ಟೆಲ್ಲ ಸ್ಪೀಡ್ ಕೆಲಸ ಮಾಡೋಕ್ಕೆ? ದಯಮಾಡಿ ಇದ್ರ ಬಗ್ಗೆ ಗಮನ ಮಾಡಿ. ಮತ್ತೆ ನೋಡಿ, ಇಲ್ಲಿ ಇದೊಂದು ಹೇಳಿದ್ದಾರೆ, ಆ DMEನಲ್ಲಿ ಇನ್ನೂ ಗೈಡ್ಲೈನ್ ಮಾಡಿಕೊಟ್ಟಿಲ್ಲ. ಎಲ್ಲ ದುಡ್ಡಿದೆ, ಎಲ್ಲ ಇದೆ. ಗೈಡ್ಲೈನ್ ಕೊಡೋಕ್ಕೆ ಏನು ಗಂಟು ಹೋಗ್ತದೆ? ಇಲ್ಲಿ ಆಫೀಸಲ್ಲಿ ಸ್ಟೇಟ್ ಆಫೀಸಲ್ಲಿ ಕೂತ್ಕೊಂಡು ನಾನು ಕೇಳಿದ್ದು ಪರ್ಟಿಕ್ಯುಲರ್ಲಿ ಓನ್ಲಿ ಫಾರ್ ಅವರ್ ಡಿಸ್ಟ್ರಿಕ್ಟ್, ಬಿಕಾಸ್ ಐ ಹೇಲ್ಡ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂಡ್ ಐ ಆಮ್ ರಿಸೈಡಿಂಗ್ ಇನ್ ಚಿಕ್ಕಮಗಳೂರು. ಆ ಚಿಕ್ಕಮಗಳೂರು ನಗರಸಭೆಗೆ ಸೀಮಿತವಾಗಿ ನಾನು ಕೇಳಿದ್ದೇನೆ. ರಾಜ್ಯದಲ್ಲಿ ಇನ್ನೆಷ್ಟೆಷ್ಟು ಸಮಸ್ಯೆ ಇದೆ ದೇವರಿಗೆ ಗೊತ್ತು. ಸುಮಾರು 2333 ಏನು ಇದು KEB ಕಂಬ ಹಾಕಿದೆ. ಒಂದು ಕಂಬದಲ್ಲಿ ಲೈಟ್ ಇಲ್ಲ. ನೀವೇ ಕೊಟ್ಟಿರೋ ಉತ್ತರ ಏನು ಅರ್ಥ ಇದೆ? ಎಲ್ಲಿದೆ? ಇಲ್ಲಿ ಗೌರ್ಮೆಂಟ್ ಉಂಟಾ ಅಥವಾ ಇಲ್ಲಿ ನಿಮ್ಮ DME ಕೆಲಸ ಮಾಡ್ತಾ ಇದೆಯಾ? ನಗರಾಭಿವೃದ್ಧಿ ಸಚಿವರು ನಿಮ್ಮ ತಪ್ಪಿಲ್ಲ, ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಬೇಕಲ್ವಾ? 2333 ಒಂದು ಟೌನಲ್ಲಿ ಕಂಬಕ್ಕೆ ಲೈಟ್ ಇಲ್ಲ ಅನ್ನೋದನ್ನ ಅವರೇ ಉತ್ತರ ಕೊಟ್ಟಾರೆ. ಏನು ಸ್ವಾಮಿ, ಯಾವ ಕಾಲದಲ್ಲಿ ಇದೀವಿ ನಾವು? ಇದಕ್ಕೆ ದಯಮಾಡಿ ಇನ್ನೊಂದು ವಿಚಾರ ಇದೆ. ಇವತ್ತು ನೋಡಿ, ಮೇಲೆ ಎಲ್ಲ ಶಾಲಾ ಮಕ್ಕಳು ಕೂತಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಒಂದನ್ನೇ ಇಟ್ಕೊಂಡು ನಾವು ಪೂರ ಅಂತದಲ್ಲ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನ ವಿ ಶುಡ್ ರೆಸ್ಪೆಕ್ಟ್ ದಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅಂಡ್ ಹೈಕೋರ್ಟ್, ಎನಿ ಕೋರ್ಟ್ ವರ್ಡಿಕ್ಟ್. ಆದರೆ ಬೀದಿ ನಾಯಿಗಳ ಕಾಟ ಇಡೀ ರಾಜ್ಯದಲ್ಲಿ ಅದು ಅತಿ ಹೆಚ್ಚಾಗಿದೆ. ಅದು ಯಾವ ಬೆಂಗಳೂರು ಸಿಟಿನೂ ಬಿಟ್ಟಿಲ್ಲ, ಯಾವ ಜಿಲ್ಲೆ ತಾಲೂಕು ಯಾವುದು ಹೋಬಳಿನೂ ಬಿಟ್ಟಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ದೇವರನ್ನೇ ತೊಂದರೆ ಆಗಲ್ಲ. ಎಲ್ಲ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ನಮ್ಮ MLA ಮಕ್ಕಳಿಗೂ ಯಾರಿಗೇನು ತೊಂದರೆ ಆಗಲ್ಲ, ಮಿನಿಸ್ಟರ್ ಮಕ್ಕಳಿಗೆ ತೊಂದರೆ ಇಲ್ಲ, ಹೈಕೋರ್ಟ್ ಜಡ್ಜ್ ಮಕ್ಕಳಿಗೂ ತೊಂದರೆ ಆಗಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೂ ಅವ್ರ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಬೀದಿಲಿ ಓಡಾಡೋ ಮಕ್ಕಳು ಇವತ್ತು ನಮ್ಮ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾವಿರಾರು ನಾಯಿಗಳು ಕಚ್ಚಿರ್ತಕ್ಕಂಥದ್ದು, ಅದರಿಂದ ಬಹಳ ಪರಿಣಾಮ ಕೆಟ್ಟದಾಗಿರ್ತಕ್ಕಂಥದ್ದು, ತೀರೋಗಿರ್ತಕ್ಕಂಥದ್ದು, ದಿನನಿತ್ಯ ಬೀದಿ ನಾಯಿಗಳ ಕಾಟ ಆಗಿದೆ. ಅದಕ್ಕೆ ನಾವು ಏನು ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕಲ್ವಾ? ಯೋಚನೆ ಮಾಡಬೇಕಲ್ವಾ? ನಾನು ಸುಖವಾಗಿದ್ರೆ ಸಾಕ? ಬೀದಿ ನಾಯಿಗಳ ಕಾಟದ ಬಗ್ಗೆ ಕ್ರಮ ಆಗಲೇಬೇಕು. ಅದ್ರ ಬಗ್ಗೆ ಕ್ರಮ ಜೊತೆಗೆ ಬಿರಿಯಾನಿ ಬಗ್ಗೆ ಅದನ್ನ ಈಗ ದಯಮಾಡಿ ಸಭಾಪತಿಗಳೇ, ನಾನು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ಪರಿಗಣಿಸದೇ ಇದ್ರೆ ಪಾಪ ಅಮಾಯಕರಿಗೆ ಬಹಳ ತೊಂದರೆ ಆಗ್ತದೆ. ಯಾವ ಅಧಿಕಾರಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ, ಯಾವ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದಾರಲ್ಲ ಅವ್ರು ಯಾರ ಮಕ್ಕಳಿಗೂ ತೊಂದರೆ ಆಗಲ್ಲ. ದಯಮಾಡಿ ಅಲ್ಲಿ ಅಮಾಯಕ ಬಸ್ ಹಿಡಿದು ಮಕ್ಕಳು ಶಾಲೆ ಹೋಗೋತ್ತಿಗೆ ಬೀದಿ ನಾಯಿಗಳ ಕಾಟ ಇದೆ. ಯಾರು ವಾಕಿಂಗ್ ಮಾಡುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಕಬ್ಬನ್ ಪಾರ್ಕ್ ಒಳಗೂ ಬಹಳ ತೊಂದರೆ ಇದೆ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ನೀವು ಹಾಕಿ ಇನ್ನೊಂದು ಪಿಟಿಷನ್ ಹಾಕಿ. ಆವಾಗಿನ ನೀವು ಹೇಳಿದಂತ ಕಾಲದಲ್ಲಿ ನಾಯಿಗಳ ಸಂಖ್ಯೆ ಇತ್ತು, ಇವತ್ತಿಷ್ಟು ಸಂಖ್ಯೆ ಇದೆ. ಆದ್ರಿಂದ ಏನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜಿ ಕೇಳತಕ್ಕಂಥ ಕೇಳಬಾರ್ದು ಅಂತಿಲ್ಲ. ಉತ್ತರ ಹೇಳಿ.